ನಮಸ್ಕಾರ ಪ್ರಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಇಮಾಮಿ ಹೆಲ್ತಿ ಅಂಡ್ ಟೇಸ್ಟಿ ಕುಕಿಂಗ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ. ಇವತ್ತಿನ ನಮ್ಮ ಕಂಪ್ಲೀಟ್ ಫುಡ್ ಮೆನು ಏನು ಅಂತ ಹೇಳೋಕ್ಕಿಂತ ಮುಂಚೆ ನಮ್ಮ ಊಟದ ಬಗ್ಗೆ ಎಷ್ಟೊಂದು ಗಾದೆ ಮಾತುಗಳಿದೆ, ಒಂದು 5 ನಿಮ್ಗೆ ಹೇಳ್ಬಿಡ್ತೀನಿ. ಫಸ್ಟು, ಉಂಡ ಮನೆಗೆ ಕನ್ನ ಹಾಕುವನು, ಉಂಡ ಮನೆಯ ತೊಲೆ ಎಣಿಸುವವನು, ಉಂಡ ಮನೆಗೆ ಬೆಂಕಿ ಸುರಿಯುವವನು, ಹಾಗೇನೆ ಉಂಡದ್ದೇ ಯುಗಾದಿ ಮಿಂದದ್ದೇ ದೀಪಾವಳಿ, ಇನ್ನು ಉಂಡ ಮೇಲೆ ಹುಗ್ಗಿ ಮುಳುಮುಳು ಅಂತಂತೆ. ಸೊ ನೋಡಿದ್ರಾ, ಈ ಎಲ್ಲ 5 ಗಾದೆ ಮಾತುಗಳು ಎಷ್ಟು ಅರ್ಥ ಕೊಡುತ್ತೆ. ಹಾಗಾದ್ರೆ ಇವತ್ತಿನ ನಮ್ಮ ಕಂಪ್ಲೀಟ್ ಫುಡ್ ಮೆನು ಏನು ಅಂತ ನೋಡಿ, ಇವತ್ತು ಯಾವ್ಯಾವ ತರ ಅಡಿಗೆ ಮಾಡ್ತೀವಿ ಅಂತ ನೋಟ್ ಮಾಡಿಟ್ಕೊಳ್ಳಿ. ಬನ್ನಿ ಹಾಗಾದ್ರೆ ಏನೇನು ಅಡಿಗೆ ಇದೆ ಅಂತ ನೋಡೋಣ. ಸೀಸನ್ ಕುಕಿಂಗ್ ನಲ್ಲಿ ಜೋಳದ ಹಿಟ್ಟಿನ ವಡೆ, ಅಮ್ಮನ ಕೈ ರುಚಿಯಲ್ಲಿ ಅಕ್ಕಿ ಹಿಟ್ಟಿನ ಉಂಡೆ, ಆರೋಗ್ಯಕರ ಅಡಿಗೆಯಲ್ಲಿ ಪಾಲಕ್ ಚಟ್ನಿ, ದಿಢೀರ ಅಡಿಗೆಯಲ್ಲಿ ಬನಾನಾ ಆಲೂ ಕಟ್ಲೆಟ್, ಕಲಿಯೋಣ ಬಾ ಅಡಿಗೆಯಲ್ಲಿ ಅನಾನಸ್ ಕಾಯಿ ರಸ. ಈಗ ನಾನು ಮೊದಲಿಗೆ ಸೀಸನ್ ಕುಕಿಂಗ್ ನಲ್ಲಿ ಜೋಳದ ಹಿಟ್ಟಿನ ವಡೆ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಉತ್ತರ ಕರ್ನಾಟಕ ಕಡೆ ಜೋಳದಿಂದ ತುಂಬಾ ಅಡಿಗೆಗಳನ್ನ ಮಾಡ್ತಾರೆ. ಅಂದ್ರೆ ಮೊದಲಿಗೆ ಮಾಡೋದು ಜೋಳದ ರೊಟ್ಟಿ ಅಂತ, ಹಾಗೆ ಜೋಳದ ಮುದ್ದೆ ಮಾಡ್ತಾರೆ, ಜೋಳದ ಗಂಜಿ ಮಾಡ್ತಾರೆ, ಜೋಳದ ಕಡುಬು ಕೂಡ ಮಾಡ್ತಾರೆ. ಆದ್ರೆ ಹೆಚ್ಚಾಗಿ ಈ ಕಡೆ ಎಲ್ಲ ಮಾಡುವಂತ ಪದಾರ್ಥ ಅಂದ್ರೆ ಜೋಳದ ಹಿಟ್ಟಿನ ವಡೆ. ಆದ್ರೆ ತುಂಬಾ ಜನರಿಗೆ ಮಾಡೋಕ್ ಬರ್ತಾ ಇರಲ್ಲ. ರೆಸಿಪಿ ಹೇಗೆ ಕಲಿಯೋದು ಅಂತ ಯೋಚನೆ ಮಾಡ್ತಾ ಇರ್ತೀರಾ. ರೆಸಿಪಿನ ಕಲಿಯುವಂತ ಟೈಮ್ ಬಂದಾಗಿದೆ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಸೀಸನ್ ಕುಕಿಂಗ್ ನಲ್ಲಿ ಜೋಳದ ಹಿಟ್ಟಿನ ವಡೆ ಮಾಡೋಣ. ಇದಕ್ಕೆ ಬೇಕಾದಂತ ಪದಾರ್ಥಗಳು: ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಎಣ್ಣೆ, ಇಂಗು, ಮೆಣಸಿನಕಾಯಿ, ಈರುಳ್ಳಿ, ಕೊತ್ತಂಬರಿ, ಜೀರಿಗೆ, ಉಪ್ಪು. ಈಗ ಫಸ್ಟ್ ಗ್ಯಾಸ್ ಆನ್ ಮಾಡಬೇಕು. ಬಾಂಡ್ಲಿಯಲ್ಲಿ ಎಣ್ಣೆ ಕಾಯಕ್ಕಿಡಬೇಕು. ನಾನು ಯಾವ ಎಣ್ಣೆ ಹಾಕ್ತಾ ಇದ್ದೀನಿ ಹೇಳಿ? ಇಮಾಮಿ ಹೆಲ್ತಿ ಅಂಡ್ ಟೇಸ್ಟಿ ಕುಕಿಂಗ್ ಆಯಿಲ್. ಫಸ್ಟಿಗೆ ನಾನು ಬೌಲಲ್ಲಿ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. 2 ಸ್ಪೂನ್ ಹಾಕಿದ್ರೆ ಸಾಕಾಗತ್ತೆ. ಗೋಧಿ ಹಿಟ್ಟು ಕೂಡ 2 ಸ್ಪೂನ್ ಹಾಕಬೇಕು. ನಾನೀಗ ಯಾವ ವಡೆ ಮಾಡ್ತಾ ಇದ್ದೀನಿ ಹೇಳಿ? ಜೋಳದ ಹಿಟ್ಟಿನ ವಡೆ ಅಲ್ವಾ? ಫೈನಲಿ ಜೋಳದ ಹಿಟ್ಟು ಹಾಕ್ತಾ ಇದ್ದೀನಿ. ಇದು ಮಾತ್ರ 3 ಸ್ಪೂನ್ ಹಾಕಿ. ವಡೆಗೆ ಸ್ವಲ್ಪ ಜೀರಿಗೆ, ಕೊತ್ತಂಬರಿ, ಮೆಣಸಿನಕಾಯಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಬೇಕು. ಅದಕ್ಕೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಮೆಣಸಿನಕಾಯಿನ 3 ಸ್ಪೂನ್ ಹಾಕಿದ್ದೀನಿ. 1 ಚಿಟಿಕೆಯಷ್ಟು ಇಂಗನ್ನ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಈರುಳ್ಳಿ ಸಣ್ಣಗೆ ಹೆಚ್ಚಬೇಕು, ಸ್ವಲ್ಪ ಜಾಸ್ತಿ ಹಾಕಿ. ಅರ್ಧ ಬಟ್ಲಷ್ಟು ಹಾಕಿದ್ರೆ ಸಾಕಾಗತ್ತೆ. ನಾನು ಈಗ ತಾನೇ ಹೇಳಿದೆ ಕೊತ್ತಂಬರಿ, ಈರುಳ್ಳಿ, ಮೆಣಸಿನಕಾಯಿ ಎಲ್ಲ ಜಾಸ್ತಿ ಹಾಕಬೇಕು ಅಂತ. ಕೊತ್ತಂಬರಿನ ಸ್ವಲ್ಪ ಜಾಸ್ತಿ ಹಾಕಿದ್ರೆ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ. ಹಾಗೆ ಅದರದ್ದು ಪರಿಮಳ ಕೂಡ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ, ಯಾಕಂದ್ರೆ ಎಣ್ಣೆಯಲ್ಲಿ ಕರಿತೇವಲ್ವಾ. ನೋಡಿ, ಈ ತರ ಹಿಟ್ಟನ್ನ ಕಲಿಸ್ಕೋಬೇಕು. ಹಿಟ್ಟು ರೆಡಿ ಆಗಿದೆ. ಈಗ ವಡೆನ ತಟ್ಬಿಟ್ಟು ಎಣ್ಣೆಯಲ್ಲಿ ಹಾಕ್ಬೇಕು. ಈಗ ಎಣ್ಣೆ ಕಾದಿದೆ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋಬಹುದು, ಇಲ್ಲ ಅಂದ್ರೆ ನೀರನ್ನ ಕೂಡ ಹಚ್ಕೋಬಹುದು. ನೋಡಿ, ಜೋಳದ ಹಿಟ್ಟಿಂದ ಎಷ್ಟು ರುಚಿಯಾಗಿರೋ ಅಂತ ಅಡಿಗೆ ರೆಡಿ ಆಗುತ್ತೆ ಅಂದ್ರೆ, ಈಗ ಅರಿಶಿಣದ ಎಲೆ ಇರುತ್ತೆ ನೋಡಿ, ಅದಕ್ಕೆ ಜೋಳದ ಹಿಟ್ಟನ್ನ ರೆಡಿ ಮಾಡಿಬಿಟ್ಟು ಅದರಲ್ಲಿ ತುಂಬಿಟ್ಟು ಕಡುಬನ್ನ ರೆಡಿ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಹಾಗೇನೆ ಜೋಳದ ಹಿಟ್ಟಿಂದ ಗಂಜಿ ಮಾಡ್ತಾರೆ,
ರಾತ್ರಿ ಮಾಡಿಟ್ಟು ಬೆಳಿಗ್ಗೆ ಏನಾದರೂ ಕೆಲ್ಸಕ್ಕೆ ಬೇಗ ಹೋಗ್ಬೇಕಾದ್ರೆ 5:30 6 ಗಂಟೆಗೆಲ್ಲ ಆ ಗಂಜಿನ ಕುಡಿದ್ಬಿಟ್ಟು ಹೋಗ್ತಾರೆ. ಹೆಲ್ತಿಗಂತೂ ತುಂಬಾ ಒಳ್ಳೇದು. ಹಾಗೆ ಜೋಳದ ರೊಟ್ಟಿಯಲ್ಲಿ ತುಂಬಾ ವೆರೈಟಿ ರೊಟ್ಟಿಗಳಿದೆ. ಹಬ್ಬದಲ್ಲೂ ಮಾಡ್ತಾರೆ ಉತ್ತರ ಕರ್ನಾಟಕದ ಕಡೆ. ಈಗ ಮಾಮೂಲಿ ನಾವು ಜೋಳದ ಹಿಟ್ಟಿನ ತಗೊಂಡು ರೊಟ್ಟಿ ಮಾಡೋದು ಸಾಮಾನ್ಯವಾಗಿ ಗೊತ್ತಿದೆ. ಹಾಗೆ ಅದಕ್ಕೆ ಎಳ್ಳು ಹಚ್ಚಿ ಮಾಡ್ತಾರೆ, ಅಂದ್ರೆ ಎಳ್ಳಿನ ರೊಟ್ಟೆ ಅಂತ. ಅದನ್ನ ಹಬ್ಬದ ಟೈಮ್ನಲ್ಲಿ ಮಾಡ್ತಾರೆ ನೋಡಿ. ಈ ತರ ತಟ್ಟಬಿಟ್ಟು ಎಣ್ಣೆಯಲ್ಲಿ ಹಾಕ್ಬೇಕು. ಹಾಗೇನೆ ಸಂಕ್ರಾಂತಿ ಹಬ್ಬದಲ್ಲೂ ಕೂಡ ಸಜ್ಜೆನ ತಗೊಂಡು ಸಜ್ಜೆ ರೊಟ್ಟಿ ಅಂತ ಮಾಡ್ತಾರೆ. ಅಲ್ಲಿ ಎಲ್ಲ ಹೊಲಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿ ದಂಡೆಯಲ್ಲಿ ಕೂತ್ಕೊಂಡು ಬುತ್ತಿ ಕಟ್ಕೊಂಡು ಹೋಗಿರ್ತಾರೆ. ರೊಟ್ಟಿ ಎಲ್ಲ ಬಿಡಿಸಿ ಎಲ್ಲಾ ಜನ ಅಲ್ಲೇ ಕೂತ್ಕೊಂಡು ಎಷ್ಟು ಚೆನ್ನಾಗಿ ಊಟ ಮಾಡ್ತಾರೆ ಅಂದ್ರೆ ಆ ಅಟ್ಮಾಸ್ಫಿಯರ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಒಂಥರ ಪ್ರೀತಿ ವಿಶ್ವಾಸ, ನಿಜವಾಗ್ಲು ತುಂಬಾ ಚೆನ್ನಾಗಿರುತ್ತೆ. ಹಾಗೇನೆ ಕ್ಲೈಮೇಟ್ ಕೂಡ ಬಹಳ ಚೆನ್ನಾಗಿರುತ್ತೆ. ಅದಕ್ಕೆ ನಾನಿವತ್ತು ಜೋಳದಿಂದ ಏನಾದ್ರೂ ಅಡಿಗೆ ಮಾಡ್ಬೇಕಲ್ಲ ಅಂತ ಹೇಳಿ ಸೀಸನ್ ಕುಕಿಂಗ್ ನಲ್ಲಿ ಜೋಳದ ಹಿಟ್ಟಿನ ವಡೆ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇರೋದು. ಯಾಕಂದ್ರೆ ಈಗ ಮಳೆಗಾಲ ಅಲ್ವಾ, ನಾವು ಕರ್ದಿರುವಂತ ಪದಾರ್ಥ ಎಷ್ಟು ಮಾಡಿದ್ರು ಕಮ್ಮಿನೇ. ಮನೆಯಲ್ಲಿ ವೆರೈಟಿ ಕೇಳ್ತಾನೆ ಇರ್ತಾರೆ. ಈಗ ಜೋಳದ ಹಿಟ್ಟಿನ ವಡೆ ರೆಡಿ ಆಗಿದೆ. ಒಂದು ಪ್ಲೇಟಿಗೆ ಇದನ್ನ ಸರ್ವ್ ಮಾಡೋಣ. ನೋಡಿದ್ರ ವೀಕ್ಷಕರೇ, ಸೀಸನ್ ಕುಕಿಂಗ್ ನಲ್ಲಿ ಜೋಳದ ಹಿಟ್ಟಿನ ವಡೆ ಹೇಗ್ ಮಾಡೋದು ಅಂತ. ತುಂಬಾ ಈಸಿ ಆಗಿತ್ತಲ್ವಾ. ಜಾಸ್ತಿ ಯಾವುದು ಕನ್ಫ್ಯೂಷನ್ ಆಗುವಂತ ಪದಾರ್ಥಗಳಿಲ್ಲ. ಸಿಂಪಲ್ ಆಗಿದ್ರು ಟೇಸ್ಟಿಯಾಗಿ ಮಾಡಿದೀನಿ. ಈಗ ಟೇಸ್ಟ್ ಹೇಗಾಗಿದೆ ಅಂತ ಹೇಳ್ತೀನಿ. ಈ ವಡೆನ ನೀವು ಸ್ವಲ್ಪ ಮೊಸರಿನ ಜೊತೆ ಹಚ್ಕೊಂಡು ತಿಂದ್ರಂತೂ ಸೂಪರ್ ಆಗಿರುತ್ತೆ. ಎಷ್ಟು ಚೆನ್ನಾಗಿದೆ ಗೊತ್ತಾ. ಈ ಟೇಸ್ಟ್ ಮಾತ್ರ ಬೊಂಬಟಾಗಿದೆ. ಇದಕ್ಕೆ ನಾನು ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ಜೀರಿಗೆ ಹಾಗೆ ಮೆಣಸಿನಕಾಯಿ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಸೂಪರ್ ಟೇಸ್ಟು. ಅದರಲ್ಲೂ ಹಿಟ್ಟುಗಳ ಕಾಂಬಿನೇಷನ್ ಮಾತ್ರ ಸಖತ್ತಾಗಿದೆ. ಇದನ್ನ ನೀವು ಮಿಸ್ ಮಾಡ್ಕೋಬಾರ್ದು ಅಂದ್ರೆ ಮನೇಲಿ ಇವತ್ತೇ ಟ್ರೈ ಮಾಡಿ ನೋಡಿ. ಜೋಳದ ಹಿಟ್ಟಿನ ವಡೆ ಮಾಡುವ ವಿಧಾನ. ಬೌಲ್ನಲ್ಲಿ 2 ಸ್ಪೂನ್ ಅಕ್ಕಿ ಹಿಟ್ಟು, 2 ಗೋಧಿ ಹಿಟ್ಟು, 3 ಸ್ಪೂನ್ ಜೋಳದ ಹಿಟ್ಟು, ಜೀರಿಗೆ, ಮೆಣಸಿನಕಾಯಿ, ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಈರುಳ್ಳಿ, ಕೊತ್ತಂಬರಿ, ನೀರನ್ನು ಸೇರಿಸಿ ಚೆನ್ನಾಗಿ ಕಲಸಿಕೊಳ್ಳಿ. ಹಿಟ್ಟನ್ನು ವಡೆಯಂತೆ ತಟ್ಟಿ ಬಾಣಲೆಯಲ್ಲಿ ಕಾಯ್ದ ಎಣ್ಣೆಯಲ್ಲಿ ಹಾಕಿ ಕರಿಯಿರಿ. ಈಗ ಪ್ಲೇಟ್ನಲ್ಲಿ ಹಾಕಿ ಜೋಳದ ಹಿಟ್ಟಿನ ವಡೆಯನ್ನು ಸರ್ವ್ ಮಾಡಿ.